ನೋಡ್ರಿ, ಜಮೀರ್ ಅಹಮದ್ ಯಾವಾಗ ಭವಿಷ್ಯ ಹೇಳಕ್ಕೆ ಚಾಲು ಮಾಡ್ಯಾರೋ ಗೊತ್ತಿಲ್ಲ. ಈಗ ಕಾಂಗ್ರೆಸ್ನಲ್ಲಿ ಡಿವೈಡ್ ಆಗಿ ಹೊರಗೆ ಬರುವಂಥ ಪ್ರಯತ್ನ ನಡೆದಾಗ ಈ ಜಮೀರ್ ಅಹಮದ್ ಮಾತಿಗೆ ಏನು ವ್ಯಾಲ್ಯೂನೇ ಇಲ್ಲ. ಇನ್ನೊಂದು ನನಗನ್ನೋ ಮಟ್ಟಿಗೆ ವರ್ಷ ಅಲ್ಲ, ಇನ್ನೊಂದು 3 ತಿಂಗಳಿಗೆ ಬಗೆಹರಿತದೆ. ನೋಡಿ, ನಾನು ಹೇಳೋದು ಈಗ ನಮ್ಮ ಏರ್ಪೋರ್ಟ್ ಡೆವಲಪ್ ಆಗಬೇಕಾಗಿದೆ. ಅದಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಮತ್ತು PW ಮಿನಿಸ್ಟ್ರಿಗೂ ನಾನು ಹೇಳಿದೆ. ನಾನು ದಿಲ್ಲಿಯಲ್ಲಿ ಬಿಟ್ಟಿದಾಗ ನಾನು ಏನು ಹೇಳಿದೆ, ಇವತ್ತು ಏರ್ಪೋರ್ಟ್ ಡೆವಲಪ್ ಆಗಬೇಕಾದ್ರೆ ಅದು ಆ ರೋಡ್ ಏನಂದರೆ 4 ಲೈನ್ ಆಗಬೇಕು. 4 ಲೈನ್ ಆಗಬೇಕು. ಅದಕ್ಕೆ ಲ್ಯಾಂಡ್ ಎಕ್ವಿಷನು ಮತ್ತೊಂದು ಅದಕ್ಕೆ ಹಣ ಮಂಜೂರು ಮಾಡಬೇಕು. ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಿದೆ. ಅವ್ರ ಗಮನಕ್ಕೆ ತೊಗೊಂಬಂದಿದ್ದೇನೆ. ಅವರು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 4 ಲೈನ್ ಆದರೆ ಅಪ್ ಟು ಸಾಂಬಾರ ಏರ್ಪೋರ್ಟ್ವರೆಗೆ ಇನ್ನೂ ಹೆಚ್ಚು ಅಸೆಸ್ ಸಿಗ್ತದೆ ನಮಗೆ ಏರ್ಪೋರ್ಟ್ಗೆ ಹೋಗಲಿಕ್ಕೆ. ಅಲ್ಲಿ ಎಂಟ್ರೆನ್ಸು ಸರಿಯೇ ಇಲ್ಲ. ಅದಕ್ಕಾಗಿ 4 ಲೈನ್ ಆಗಬೇಕು. ಸ್ವಲ್ಪ ಅಕ್ವಿಷನು ಇಲ್ಲ ಆಗ್ತದೆ. ಅದಕ್ಕೊಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಮತ್ತು ಈಗ ಮೊನ್ನೆ ಸೆಂಟ್ರಲ್ ರೋಡ್ ಫಂಡಿಂದ ಒಂದು 106 ಕೋಟಿ ಹಣ ಮಂಜೂರಾಗಿದೆ. ಸೆಂಟ್ರಲ್ ರೋಡ್ ಫಂಡ್ ಬೇರೆ ಬೇರೆ ಕ್ಷೇತ್ರಕ್ಕೆ ಒಂದು 4 ಕೋಟಿ 5 ಕೋಟಿ 6 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಆಗಿದೆ. ಮತ್ತು ಫರ್ದರ್ ಯಾವುದು ಮತ್ತೊಂದು ರೋಡ್ ರಿಕ್ವೈರ್ಮೆಂಟ್ ಇದೆ, ಅದನ್ನು ಲಿಸ್ಟ್ ರೆಡಿ ಮಾಡಿಕೊಂಡು ಈ ಕಮಿಂಗ್ ಇಯರ್ಸ್ ಸೆಂಟ್ರಲ್ ರೋಡ್ ಫಂಡ್ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದೇ ಭಾರತದ್ದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಈಗ ನಾನು ಕೇಂದ್ರದಲ್ಲಿ ಅಶ್ವಿನಿ ಅವರಿಗೆ ಮತ್ತು ಜೋಶಿ ಅವರು ಆ ಒಂದು ಟೈಮಿಂಗ್ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಆ ಹಿನ್ನೆಲೆಯಲ್ಲಿ 3 ಜನ ಕುಂತು ಡಿಸ್ಕಷನ್ ಮಾಡಿ ಇವತ್ತು ಒಂದು ಏನಾಗಿದೆ, ಒಂದು ಫೈನಲ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಇಲ್ಲಿವರೆಗೆ ವಿಸ್ತರಣೆ ಆಗುವಂಥದ್ದು ಫೈನಲ್ ಆಗಿದೆ. ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲೇನಾದರೂ ಬೆಳಗಾವದಲ್ಲಿ ನೈಟ್ ಲೈನಿಗೆ ಇಲ್ಲಿ ಆಗ್ತದೆ, ನೈಟ್ ಹಾಲ್ಟ್ ಇಲ್ಲಿ ಇರ್ತದೆ. ಅದ್ರ ಸಲುವಾಗಿ ಮೇಂಟೆನೆನ್ಸ್ ಸಲುವಾಗಿ ಅದಕ್ಕೇನೊಂದು ಪ್ರೊವಿಷನ್ ಮಾಡಬೇಕು. ಆ ಪ್ರೊವಿಷನ್ ಮಾಡುವಂಥ ಪ್ರಯತ್ನ ನಡೆದ. ಅಲ್ಲ ನೋಡಿ ಒಂದು ಸಮಸ್ಯೆ ನೋಡ್ರಿ ಇದು ಯಾವುದು ಪ್ರೆಸ್ಟೇಜ್ ನಾವು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತು ಇಲ್ಲಿ ಈ ಭಾಗದಿಂದ ಆರಿಸಿ ಬಂದಿದ್ದೀನಿ. ಈ ಭಾಗದ ಜನರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಆಸೆಗಳಿದ್ದಾವೆ, ಅದು ಫುಲ್ಫಿಲ್ ಮಾಡಲಿಕ್ಕೆ ಎಲ್ಲರ ಕೋಪರೇಷನ್ ತೆಗೆದುಕೊಳ್ಬೇಕಲ್ಲ ಒಬ್ಬ ಜನಪ್ರತಿನಿಧಿಯಾಗಿ. ಅದು ತೊಗೊಂಡಿದ್ದೀನಿ. ಅದಕ್ಕೆ ಅವರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾವು ಪ್ರೆಸ್ಟೇಜ್ ಮಾಡಿಕೊಂಡು ನಾವು ಇದು ಮಾಡುವಂಥದ್ದು ಬೇಕಾಗಿಲ್ಲ ಇದರಲ್ಲಿ. ಅಲ್ಲಲ್ಲ, ಆಯ್ತು ರೀ. ಈಗ ಎಲ್ಲರೂ ಕೂಡ ನಿರ್ಧಾರ ಆಗೈತೆ. ಈಗ ಹುಬ್ಳಿಯಲ್ಲಿ GM ಕೂಡ ಕುಂತು ಮಾತಾಡಿದ ಮೇಲೆ ಅವರು ಒಪ್ಕೊಂಡಿದ್ದಾರೆ. ನಾವಿಲ್ಲಿ ಮೇಂಟೆನೆನ್ಸ್ ಬಗ್ಗೆ ಏನದಲ್ಲ ಅದನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ GM ಅವರು ಒಪ್ಕೊಂಡಿದ್ದಾರೆ. ಅಶ್ವಿನಿ ಇವರು ಭೇಟಿಯಾದಾಗ ಆಯ್ತುರಪ್ಪ, ಇವತ್ತು ಈ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿ ಇಲ್ಲೇ ನೈಟ್ ಹಾರ್ಟಿಗೆ ಇಲ್ಲೇ ಒಂದು ಮೇಂಟೆನೆನ್ಸದ್ದು ಸರಿ ಮಾಡಿದ್ರೆ ಆಗ್ತದೆ ಅಂದಾಗ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ನಮ್ಮ ಮುಂದಾಗಿದೆ ಇದು. ಇನ್ನು ಇದನ್ನು ಮೀರಿ ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ 4ನೇ ತಾರೀಕು ಮೀಟಿಂಗ್